ನಮ್ಮ ಸ್ಟೂಡೆಂಟಿಗೆ ಇಂಥ ಹುಡುಗ ಇಂಥ ಪ್ರೈ ಎಲ್ಲ ಸದರ್ಶನ್ ಹೋಟ್ಲ್ ಅಂದ್ರೆ ಒಳ್ಳೆ ಊಟ, ಮೀನು ಸಾರು ಕಣಿ, ಒಳ್ಳೆ ಮೀನು ಸಾರು, ಒಳ್ಳೆ ಒಳ್ಳೆ ಮನಸ್ಸು ಒಳ್ಳೆ ಮನೆ ಊಟ ಥರ ಯಾವುದೇ ಒಂದು ಇದಿಲ್ಲ. ಊಟದ ಬೇರೆ ಹೊಟ್ಟೆ ನೋವು ಆ ಥರ ಇಲ್ಲ. ಒಟ್ಟು ಇಲ್ಲ ಎಷ್ಟು ಈ ಸರೌಂಡಲ್ಲಿ ಇವತ್ತು ಮಕ್ಳು ಕಮ್ಮಿ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕಾಲಕ್ಕೂ ಜಾಗ ಇರೋದಿಲ್ಲ. ನಾವು ಒಂದು 10 ನಿಮಿಷ ಕಾಯ್ಕೆ ಊಟಕ್ಕೆ ಅಷ್ಟು ಹೊತ್ತು ಊಟ ಮಾತ್ರ ಒಳ್ಳೆ ಊಟ, ಭಾರಿ ಖುಷಿ ಆಯ್ತು, ಮನಸ್ಸು ಒಳ್ಳೆ ಇತ್ತು. ಎನಿ ಟೈಮು ನಾವು ಇಲ್ಲಿ ಬಾಡಿಗೆ ಬರ್ತತ್ತೆ, ಬಾಡಿಗೆ ಬಂದಾಗ ಟೈಮಿಗೆ ಅಲ್ಲಿ ಊಟ ಇದ್ದು ನಾವು ಊಟ ಮಾಡೋದಿಲ್ಲ, ಸೀದಾ ಇಲ್ಲಿಗೆ ಬರ್ತದೆ. ನಮ್ಮನ್ನು ಅವ್ರದ್ದು ಪರಿಚಯ ಮಾಡಿದ್ರೆ ಸುಮಾರು ಬಂದು ಒಂದ್ಸಲ ಬಂದರು ಊಟಕ್ಕೆ. ಅದ್ರ ಮೇಲೆ ಇತ್ತಲ್ಲ, ನಾವು ಅಲ್ಲಿ ಶಾಲೆ ಊಟ ಮಾಡೋದಿಲ್ಲ, ಇಲ್ಲಿಗೆ ಊಟ ಬಂದು ಮಧ್ಯಾಹ್ನ ಊಟ ಮಾಡೋದು. ರೇಟು ಹಾಗೆ ಮೀಡಿಯಮ್ ರೇಟ್, ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಒಂದು ಚೂರು ಇದು ಮಾಡೋದಿಲ್ಲ, ಭಾರಿ ಖುಷಿ ಆಯ್ತು. ಒಳ್ಳೆ ಊಟ, ಎಷ್ಟು ಬೇಕಾದ್ರೆ ರೈಸ್ ಎಷ್ಟು ಬೇಕಾದ್ರೆ ತಿನ್ಲಿಕ್ಕೆ ನೀವು ತೊಂದರೆ ಇಲ್ಲ. ನೀವು ಮತ್ತು ಅವ್ರು ಬಡಿಸುವಾಗ್ರೂ ಅಷ್ಟೇ, ನೀವು ಕಡಿಮೆ ಆಯಿತು ಮೀನು ಹಾಗೆ ಅಂತ ಹೇಳಿದ್ರೆ ಒಂದು ಮೀನು ಎಕ್ಸ್ಟ್ರಾ ಬೇಕಾದ್ರೆ ಹಾಕಿ ಹೋಗ್ತಾರೆ. ಒಂದು ಮನೆ ಥರ ನಾವು ಒಬ್ಬರಿಂದ ಒಬ್ರಿಗೆ ಕಾಂಟ್ಯಾಕ್ಟ್ ಆಗಿ ಎಲ್ಲ ಗಾಡಿ ಡ್ರೈವರ್ಗಳು ಒಬ್ಬರಿಂದ ಒಬ್ರಿಗೆ ಕಾಂಟ್ಯಾಕ್ಟ್ ಆಗಿ ಎಲ್ಲರೂ ಈಗ ಸೇರಿದ್ದೀವಿ. ನಾವು ಆಚೆ ಹೋಗ್ದವರು ಬರೋರಿಗೆ ಇಲ್ಲಿಗೆ ಒಬ್ಬರು ಅಂದರೆ ಒಬ್ರು ಹೇಳಿ ತೋರಿಸೋದು, ಅಲ್ಲಿಂದ ಇನ್ನೊಬ್ರು, ಹಾಗೆ ಇನ್ನೊಬ್ಬರಿಗೆ 13 ಜನ ಡ್ರೈವರ್ಗಳೇ ಇಲ್ಲೇ ಇತ್ತು, ಗಾಡಿ ಇರಲ್ಲ, ಬರೀ ಡ್ರೈವರ್ಗಳೇ ಇತ್ತು. ಒಳ್ಳೆ ಊಟಕ್ಕೆ ಅಂತ ಇದಿಲ್ಲ, ಮೋಸ ಇಲ್ಲ. ನಮ್ಮ ಕಾಲೇಜ್ ಜಾಸ್ತಿ, ಕಾಲೇಜ್ ಹುಡುಗರು ಸ್ಟೂಡೆಂಟು ಅವರೆಲ್ಲ ಬರ್ತಾರೆ ಜಾಸ್ತಿ. ಸ್ಟೂಡೆಂಟ್ ಹೌದು, ಲೋಕಲು ಇದ್ದಾರೆ. ಪಾರ್ಸಲ್ ಸಿಕ್ಕಾಪಟ್ಟೆ ಹೋಗ್ತದೆ, ಒಂದು 15, 20, 30 ಹೀಗೆ. ಚೆನ್ನಾಗಿತ್ತು. ಸುಮಾರು ಒಂದು ವರ್ಷದಿಂದ ಬರ್ತದೆ, ಒಳ್ಳೆ ಕ್ಲೀನ್ ಆಗ್ತದೆ ಊಟ. ಕಬಾಬು, ಮೀನು ಫ್ರೈ,
ಜಾಸ್ತಿ ನಮ್ಮದಿಲ್ಲ ಊಟ ಹೋಗ್ತದೆ, ಊಟ ಸಿಕ್ಕಾಪಟ್ಟೆ ಹೋಗ್ತದೆ. ಮೇಲೆ ಸಿಂಪಲ್ ಮಿನಿಮಮ್ ರೇಟ್ ಒಂದು 50-60 ರೂಪಾಯಿ ಊಟ, ಜಾಸ್ತಿ ಊಟವೇ ಹೋಗ್ತದೆ, ಊಟ ಜಾಸ್ತಿ ಹೋಗ್ತದೆ ಊಟ. ಮತ್ತು ಫ್ರೈಡ್ ರೈಸ್ ಎಲ್ಲ ಜಾಸ್ತಿ ಕಾಲೇಜ್ ಹುಡುಗರೆಲ್ಲ ಭಾಳ ಕಾಯಿಸಿ ಮಾಡ್ತಾರೆ ಹುಡುಗರು. ಫ್ರೈಡ್ ರೈಸ್, ಚಿಲ್ಲಿ, ಕಬಾಬು, ಮೀನು ಫ್ರೈ, ಸ್ಟೂಡೆಂಟಿಗೆಲ್ಲ ಒಂದು 10 ರೂಪಾಯಿ ಫ್ರೈ ಈ ಲೆಕ್ಕ ಕೊಡ್ತಾಯಿದ್ದೆ ನಾವು. 10 ರೂಪಾಯಿ ಫ್ರೈ ಊಟ, 40 ರೂಪಾಯಿ ಊಟ ಕೊಡ್ತೇವೆ. ಒಳ್ಳೆ ಊಟ ಸರ್. ಡೈಲಿ ಬರ್ತೀವಿ ನಾವು ಇಲ್ಲಿಗೆ. ಬುದ್ಧಿ ಎಲ್ಲ ಹಾಕ್ತಾರೆ. ಇದು ನಮಗೆ ಇಷ್ಟು ಜನ ಸ್ಪೆಷಲ್ ಆಗಿ ಊಟ ಕೊಟ್ಟಿದ್ದೀವಿ ಅಂದರೆ. ಈಗ ಮಾಡೋ ಶುರು ಮಾಡಿ 6 ವರ್ಷ ಆಯಿತು. 6 ವರ್ಷದ ಏನೋ ನಮ್ಮಿಂದ ಏನೋ ತೊಂದರೆ ಆಗಿಲ್ಲ, ಗಿಡಕ್ಕಿಂದು ಏನೂ ತೊಂದರೆ ಆಗಿಲ್ಲ, ಮಾಮೂಲಿ ನಡೀತಾ ಉಂಟು. ಮೊದಲು ನಾವು ಮಣಿಪಾಲದಲ್ಲೇ ಹೋಟ್ಲು ಮಾಡ್ತಾಯಿದ್ವಿ. ಮಣಿಪಾಲದಲ್ಲೇ ಹೋಟ್ಲುಂಟು, ಅಲ್ಲೇ ಸಮರಸದ ಅಲ್ಲೇ ಇದೆ. ಹೋಟ್ಲು ಮಾಡಿ ನನಗೆ ಒಂದು 27-28 ವರ್ಷ ಆಗಿದೆ ಹೋಟ್ಲು ಫೀಡಲ್ಲಿ. ಹೌದು, ಹೋಟ್ಲೆ ಜಾಸ್ತಿ ಸರ್ವಿಸ್, ಬೇರೆ ಏನು ಕೆಲಸ ನಮಗೆ ಅನುಭವ ಇಲ್ಲ, ಜಾಸ್ತಿ ಹೋಟ್ಲೆ. ಅದು ಅಡ್ಡಿಲ್ಲ, ಹೋಟ್ಲಿಂದ ಮಾಡ್ಕೊಂಡು ಇಷ್ಟು ವರ್ಷ ಆಗಿದೆ, ಮಾಡ್ಕೊಂಡು ಹೋಗಿದೆ, ಏನು ದೇವ್ರದಿಂದ ಯಾವುದರಿಂದ ತೊಂದರೆ ಆಗಿಲ್ಲ, ನಡೀತಾ ಉಂಟು. ನಮ್ಮ ಸ್ಟೂಡೆಂಟಿಗೆ ಇಂಥ ಹುಡುಗ ಇಂಥ ಫ್ರೈ ಎಲ್ಲ ಹಾಕಿ ಒಂದು 40 ರೂಪಾಯಿ ಊಟ ಕೊಡ್ತೇನೆ, 60 ರೂಪಾಯಿಗೆ ಇಂಥ ಫ್ರೈ ಹಾಕಿ ಒಂದು ಊಟ. ಇಲ್ಲ, ಭಾನುವಾರ ದಿವಸ ಒಂದು ರಜೆ ಇರ್ತದೆ, ಭಾನುವಾರ ಒಂದು ಫುಲ್ ರಜೆ ಇರ್ತದೆ. ಬೇರೆ ಎಲ್ಲ ದಿನ ಓಪನ್, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಲ್ಲ ದಿನ ಓಪನ್ ಇರ್ತದೆ. ಹಬ್ಬ ಈ ನಾಗರ ಪಂಚಮಿ ಎಲ್ಲ ಬಂದ ದಿವಸ ರಜೆ ಇರ್ತದೆ, ಚೌತಿಗೆಲ್ಲ ಒಂದು ರಜೆ ಇರ್ತದೆ. ಮತ್ತು ಎನಿ ಟೈಮ್ ಓಪನೇ, ಬೆಳಗಿಂದ ಸಾಯಂಕಾಲವರೆಗೆ ಓಪನೇ. ಊಟ ಚೆನ್ನಾಗಿದೆ. ನಾವು 2 ವರ್ಷದಿಂದ ಬರ್ತಾಯಿದ್ದೀವಿ, ಕಡಿಮೆ ಬೆಲೆಯಲ್ಲಿ ತುಂಬ ಊಟ ಚೆನ್ನಾಗಿದೆ. ಊಟ ಫಿಶ್, ಚಿಕನ್ನು, ಬಿರಿಯಾನಿ ಎಲ್ಲ ಉಂಟು. ನಮ್ಗೆ ಬಿರಿಯಾನಿ ಅಂದರೆ ಮಾಮೂಲಿ ಊಟ, ಕಡಿಮೆ ಬೆಲೆಯಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರಲ್ಲ ಅದಕ್ಕೆ ಹಾಗೆ. ಉಡುಪಿಯಿಂದ ಬಂದ ಬಿತ್ಕಲ್ಗಟ್ಟೆ, ಸೀದಾ ಬಿತ್ಕಲ್ಗಟ್ಟೆಯಿಂದ ಕುಂದಾಪುರಗೊಬ್ಬ ರೋಡು, ಕಾಲೇಜ್ ಇದೆಯಲ್ಲ, ಕಾಲೇಜ್ ಎದುರೇ ಉಂಟು ಪೆಟ್ರೋಲ್, ಇಂಡಿಯನ್ ಪೆಟ್ರೋಲ್ ಬಂಕ್ ಬದಿಟ್ಟು. ಬಿತ್ಕಲ್ಕಟ್ಟೆ ಟೌನಲ್ಲಿರುವ ಪ್ರಗತಿ ಫಿಶ್ ಲ್ಯಾಂಡ್ ಹೋಟೆಲು ಬಹಳ ಚೆನ್ನಾಗಿದೆ. ಇದು ಸದಾಶಿವ ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ITI ಮಕ್ಕಳು ಮತ್ತು ಜೂನಿಯರ್ ಕಾಲೇಜ್ ಮಕ್ಕಳೆಲ್ಲ ಬಂದು ದಿನನಿತ್ಯದ ಊಟವನ್ನು ಮಾಡ್ತಾ ಇದ್ದಾರೆ. ಬಹಳ ರುಚಿಕರವಾದ ಮೀನು ಸಾರು, ಚಿಕನ್ ಸುಕ್ಕ ಮತ್ತು ಪರೋಟ ಮತ್ತು ವೆಜ್ ಬಿರಿಯಾನಿ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಬಹಳ ಟೇಸ್ಟಾಗಿರುತ್ತೆ. ಬಂದು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ಹೋಟ್ಲು ನೋಡಿ, ಒಂದ್ಸರಿ ಟೇಸ್ಟ್ ನೋಡಿ. ಭಾಳ ಸಿಂಪಲ್ಲಾಗಿ ಊಟ, ಟೇಸ್ಟ್ ಪೌಡ್ರ ಇಲ್ಲಿ ಯಾವುದು ಕೆಮಿಕಲ್ ಅಂಶದ ಯಾವುದು ಹಾಕಲ್ಲ. ಬಂದು ನೋಡಿ, ಒಂದ್ಸರಿ ಟೇಸ್ಟ್ ನೋಡಿ. ಮೀನೆಲ್ಲ ದಿನ ತರುವುದು, ಯಾವುದು ಸ್ಟಾಕ್ ಇಲ್ಲ, ದಿನ ಹೋಗಿ ದಿನ ತರುವುದು ಮೀನು. ಒಂದಿನ ಸ್ಟಾಕ್ ಆಗಿ ಇಡಲ್ಲ ಮೀನನ್ನ. ಎಲ್ಲ ಇದೆ ಮೀನಲ್ಲಿ, ಬಂಗಡಿ ಇದೆ, ಗೋಂಡ್ಲು, ದಿಸ್ಕೋ, ಕೊಡೋಯ್ ಇದೆ, ಪಾಪ್ಲೆಟ್, ಅಂಜಲ್ ಈ ಸ್ಟೈಲೆಲ್ಲ ಇಡಲ್ಲ ನಾವು. ಸಿಂಪಲ್ ಮಾಮೂಲಿ ಊಟ ನೋಡಿ. ನಮ್ಮ ಹೋಟ್ಲಿಗೆಲ್ಲ ಬಂದು ಒಂದ್ಸರಿ ಟೇಸ್ಟ್ ನೋಡಿ, ಜನರು ಒಂದು ಖುಷಿ ಪಡೀರಿ ಅಲ್ಲ. ನೀವು ಕೂಡ ಬಿತ್ಕಲ್ಕಟ್ಟೆ ಕಡೆ ಬಂದರೆ ಎಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.